ನಮಸ್ಕಾರ ವೀಕ್ಷಕರೇ, ಇವತ್ತು 100 ರೂಪೀಸ್ ಒಳಗಿರೋ ಈ ಸ್ಟಾಕ್ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದಿದ್ದು, ಒಂದು 4-5. ಸೊ ಅದಕ್ಕೊಂದು ಕ್ಲಾರಿಫಿಕೇಷನನ್ನು ನಾನು ಕೊಟ್ಟು ವಿಡಿಯೋನ ಮುಂದುವರಿಸ್ತೀನಿ. ಸೊ ಏನಪ್ಪ ಅಂತಂದರೆ ಅವ್ರ ಕಮೆಂಟ್ಸು, ನೀವು ಏನೋ ಸ್ಟಾರ್ಟಿಂಗಲ್ಲಿ ಅಥವಾ ಏನೋ ಕಂಪ್ನಿ ಹೆಸರೇ ಹೇಳಲ್ಲ, ಸರಿಯಾಗಿ ಹೇಳ್ತಾ ಇಲ್ಲ ಹಾಗೆ ಹೀಗೆ ಅಂತಂದರು. ನಾನು ಕಂಪ್ನಿ ಹೆಸರುಗಳನ್ನ ಫಸ್ಟ್ ಕಂಪ್ನಿಯ ಬಗ್ಗೆ ನಾನು ಹೇಳಬೇಕಾಗಿರ್ತಕ್ಕಂಥದ್ದನ್ನು ಮ್ಯಾಟ್ರೆಲ್ಲ ಹೇಳಿ, ಕಂಪ್ನಿ ಹೆಸರನ್ನು ಕೂಡ ಹೇಳಿದ್ದೀನಿ. ಜೊತೆಗೆ ಅಷ್ಟೇ ಅಲ್ಲದೆ ಅದಕ್ಕೋಸ್ಕರ ಮತ್ತು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಮತ್ತು ಅದನ್ನು ಹೈಲೈಟ್ ಮಾಡಿ ನಾನೇ ಅದಕ್ಕೆ ಬರೆದು ಕೂಡ ಹಾಕಿರ್ತೀನಿ. ಸೊ ನೀವು ಅದನ್ನು ನೀಟಾಗಿ ಸ್ಕ್ರಾಲ್ ಮಾಡಿದರೆ, ಅಂದರೆ ನಿಮಗೇನು ವಿಡಿಯೋ ನೋಡಬೇಕಾಗಿಲ್ಲ, ಜಸ್ಟ್ ಬರೀ ಅದು ಯಾವ್ದು ಕಂಪ್ನಿ ಹೆಸರು ಅಂದರೆ ಸ್ಕ್ರಾಲ್ ಮಾಡಿದ್ರು ಕೂಡ ಅದು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನನ್ನ ಉದ್ದೇಶನೂ ಅದಲ್ಲ, ಯಾಕಂದರೆ ಬರೀ ಕಂಪ್ನಿ ನೇಮ್ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಕಂಪ್ನಿ ನೇಮ್ ತಿಳ್ಕೊಳೋದಲ್ಲ. ಸೊ ನಂದೇನಪ್ಪ ಅಂತಂದರೆ, ನೋಡಿರಿ ಈಗ ಎಕ್ಸಾಂಪಲು, ಇವರು ಗುರು ಅಂತಕ್ಕಂಥವ್ರು ಟೈಲ್ಸ್ ಕೆಲಸ ಮಾಡ್ತೀರಂತೆ ಚಿತ್ರದುರ್ಗದಿಂದ. ಸೊ ಈಗ ಒಂದು 10 ವರ್ಷ ಆಗಿರ್ಬೋದು. ವಿಡಿಯೋ ನೋಡಿ ನನ್ನ ನಂಬರ್ ಇದ್ದಿದ್ದು ನಾನು ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಹಿಂಗೇನೋ ಸ್ಟಾರ್ಟ್ ಮಾಡಬೇಕು, ನಾನು ಹಿಂಗೆ ಮಾಡ್ಬೇಕಂತಿದ್ದೀನಿ ಸರ್, ಹಿಂಗೆ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡಿ ಸರ್ ಹೆಂಗೆ ಏನು ಅಂತಂದರು. ಸ್ಟಾರ್ಟಿಂಗ್ ಒಂದು 3,000ದಿಂದ ಅವರು ಬಿಗಿನ್ ಮಾಡಿದರು. ಸೊ ಅವ್ರಿಗೆ ನಾವು ಸ್ವಲ್ಪ ಗೈಡ್ ಮಾಡ್ತಾ ಹೋದ್ವಿ. ಇವತ್ತು 14,000 ರೂಪಾಯಿ ಆಗಿದೆ, ಒಂದು ವರ್ಷ ಅಂದ್ಕೊಳ್ಳಿ. ಸೊ ಇವತ್ತಿನ ಇದಕ್ಕೆ 56% ಪ್ರಾಫಿಟಲ್ಲಿದ್ದಾರೆ. ಸೊ 4 ಹೋಲ್ಡಿಂಗ್ಸು, 4 ಕಂಪ್ನಿ ಇದೆ. ಸೊ ಈಗ ಅವರು ನೆಕ್ಸ್ಟ್ ಇನ್ಮೇಲಿಂದ ಮಂತ್ಲಿ 1,500 2,000 ಆ ಥರ ಮಾಡ್ಕೊತ ಹೋಗ್ತೀನಿ ಸರ್ ಅಂತೇಳಿ ಅವರು ಕಲಿತಾ ಇದ್ದಾರೆ ಸ್ಟಾಕ್ ಮಾರ್ಕೆಟನ್ನು. ಇವತ್ತು ಯಾವ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡದೇ ಇದ್ರು ಕೂಡ ಅವರು ಒಂದು ಒಳ್ಳೆಯ ಸ್ಟಾಕ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಅಷ್ಟು ಒಂದು ಮಟ್ಟಿಗೆ ಕಲಿತಿದ್ದಾರೆ. ಅಂದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇಷ್ಟು ವರ್ಷಗಳ ಕಾಲ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ಅತಿ ಹೆಚ್ಚು ಲಾಭವನ್ನು, ದುಡ್ಡನ್ನು ಗಳಿಸ್ತಿರ್ತಕ್ಕಂಥದ್ದು ಎಲ್ಲ ಫಾರಿನ್ ಇನ್ವೆಸ್ಟರ್ಸು. ಸೊ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರಿಗಿಂತ ಜಾಸ್ತಿ ದುಡ್ಡು ಮಾಡಿರೋದು ಫಾರಿನರ್ಸು. ನಮಗೂ ಇವಾಗ ಇತ್ತೀಚೆಗೆ ಈಗ 1-2 ವರ್ಷದಿಂದ ತುಂಬ ಇದು ಏನು ಅವೇರ್ನೆಸ್ ಕ್ರಿಯೇಟ್ ಆಗಿ ಒಳ್ಳೆಯ ದುಡ್ಡನ್ನು ಮಾಡೋ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಇಲ್ಲಿ ಇನ್ನೊಂದು ಏನು, ಆಮೇಲೆ ಇನ್ನೊಬ್ಬರು ಯಾರೋ ಹಾಕಿದ್ರು, ಈ ಥರ ನೀವು ಸರಿಯಾಗಿ ಕಂಪ್ನಿ ಹೆಸರು ಹೇಳಿದ್ರೆ ನಿಮಗೆ ಸಪೋರ್ಟ್ ಮಾಡಲ್ಲ ಅಂದರು. ಸೊ ಸಪೋರ್ಟ್ನು ನನಗೆ ಅರ್ಥನೇ ಆಗಲಿಲ್ಲ ಅದು. ಯಾಕಂದರೆ ಐ ಆಮ್ ನಾಟ್ ಹಿಯರ್. ಏನೋ ನೀವು ಕೆಲವ್ರು ನೋಡಿರ್ಬೋದು, ಏನೋ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ ಮಾಡಿ ಡೈಲಿ ಒಂದೊಂದು ವೀಡಿಯೋ ಹಾಕಿ ಅದರಿಂದ ಏನೋ ವ್ಯೂಸು, ಆಮೇಲೆ ಅದರಿಂದ ಏನೋ ಯೂಟ್ಯೂಬಿಂದ ಚಾನಲಿಂದ ಒಂದಷ್ಟು ದುಡ್ಡು ಬರುತ್ತೆ, ಅದಕ್ಕೋಸ್ಕರ ಅವರು ಈ ಚಾನಲ್ಲು ಇದನ್ನು ಯಾಕೆ ಸ್ಟಾಕ್ ಮಾರ್ಕೆಟ್ ಅದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದರೆ ಅದನ್ನು ಜಾಸ್ತಿ ನೋಡ್ತಾರೆ ಅಂಥೇಳಿ ಅವರು ಒಂದಷ್ಟು ಬೇರೆ ಯಾವುದೋ ವೀಡಿಯೋಗಳನ್ನ ಹಿಂದಿ ವೀಡಿಯೋನೋ ಅಥವಾ ಇನ್ಯಾವುದೋ ಹೇಳಿದ್ದನ್ನು ಕಾಪಿ ಮಾಡಿ ಹೇಳ್ತಾ ಇರ್ತಾರೆ. ಇನ್ಯಾವುದೋ ವೆಬ್ಸೈಟು ಅಥವಾ ಯಾವುದೋ ಇದರಲ್ಲಿ ಡೈಲಿ ಕೊಡತಕ್ಕಂಥ ನ್ಯೂಸನ್ನು ತಗೊಂಡು ಹೇಳ್ತಾ ಇರ್ತಾರೆ. ಖಂಡಿತವಾಗಿಯೂ ಆ ಥರ ಅಂದ್ಕೊಂಡಿದ್ರೆ ನನಗೆ ಆ ಥರದ್ದು ಯಾವುದೇ ಒಂದು ಉದ್ದೇಶವೂ ಇಲ್ಲ. ನಾನು ವ್ಯೂಸಿಗೆ ಅಥವಾ ಇನ್ಯಾವುದೋ ಸಬ್ಸ್ಕ್ರೈಬರ್ಸಿಗೆ ತಲೆನೂ ಕೆಡಿಸ್ಕೊಳಲ್ಲ. ನೀವು ನನ್ನ ಒಂದು 4-5 ತಿಂಗಳಿಂದ ವೀಡಿಯೋಸ್ನ ಅಬ್ಸರ್ವ್ ಮಾಡಿ, ನಾನು ಯಾವ ವೀಡಿಯೋದಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತಲೇ ಹೇಳಲ್ಲ. ನಿಮಗೇನಾರು ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಮಾತ್ರ ಹೇಳ್ತೀನಿ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಅಟ್ಲೀಸ್ಟ್ ನನಗೇನಿಲ್ಲ, ಈ ಚಾನಲಿಂದ 100 ಮೆಂಬರ್ಸ್, ಒಂದು 50-100 ಜನನು ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡು ಒಳ್ಳೆ ದುಡ್ಡು ಮಾಡೋದು ಕಲ್ತ್ರೆ ಸಾಕು, ನನ್ನ ಚಾನಲ್ ಮಾಡಿದ್ದು ಸಾರ್ಥಕ ಆಗುತ್ತೆ. ಸೊ 50-100 ವ್ಯೂಸು ಯಾವತ್ತು ಬರೋದು ನಿಲ್ಲುತ್ತೋ, 50 ವ್ಯೂಸು ಬರೆದಿದ್ರು ಅವತ್ತು ನಾನು ಈಸಿಯಾಗಿ ಚಾನಲನ್ನು ಕ್ಲೋಸ್ ಮಾಡ್ತೀನಿ. ನನಗೆ ಇದರಿಂದ ಯಾವ ಉದ್ದೇಶವೂ ಇಲ್ಲ, ಅಷ್ಟೇ ಹೇಳ್ತಾಯಿದ್ದೀನಿ. ಹಾಗಾಗಿ ನೀವು ಇಂಟ್ರೆಸ್ಟ್ ಇದ್ದರೆ, ಏನು ಚೆನ್ನಾಗಿ ತಿಳ್ಕೊಬೇಕಂತಿದ್ರೆ, ನಾನು ಹೇಳ್ತಕ್ಕಂಥದ್ದು ಏನು ಹೇಳ್ತಾ ಇದ್ದೀನಿ, ಯಾವ ಕಂಪ್ನಿಯ ಬಗ್ಗೆ ನಾನು ಇದು ಮಾಡ್ತಾಯಿದ್ದೀನಿ, ಅದು ಪ್ಲಸ್ ಏನು ನೆಗೆಟಿವ್ ಏನು, ಯಾವ ಥರ ಅನಲೈಸ್ ಮಾಡು, ಅದನ್ನು ತುಂಬ ನೀಟಾಗಿ ಹೇಳ್ತೀನಿ. ಸೊ ನಿಮಗೆ ಒಂದು 10 ಮಿನಿಟ್ಸು ಪೇಷನ್ಸ್ ಕೊಟ್ಟು ನೋಡೋದಾದ್ರೆ ನೋಡ್ಬೋದು. ಇಲ್ಲ ಅಂದರೆ ಬರೀ ಕಂಪ್ನಿ ಹೆಸರನ್ನ ಹೇಳಿದ ನಾನು ನಿಧಾನಕ್ಕೆ ಸ್ಕ್ರಾಲ್ ಮಾಡಿದ್ರೆ ಕಂಪ್ನಿ ಹೆಸರು ಕೂಡ ಕಾಣಿಸುತ್ತೆ. ಇಲ್ಲ ಅದು ಬೇಡ ಅಂತಂದರೆ ನಿಮಗೇನು ಬರೀ ಕಂಪ್ನಿ ಹೆಸರನ್ನ ಬೇರೆ ಇದನ್ನು ನೋಡ್ಕೊಳ್ಳಿ. ನನ್ನ ಚಾನಲನ್ನು ಏನು ನೋಡೋ ಅವಶ್ಯಕತೆಯೂ ಇಲ್ಲ ನೀವು. ಆಮೇಲೆ ಏನು ಸಪೋರ್ಟು ನನಗೆ ಯಾವ ಥರದ ಸಪೋರ್ಟು ಬೇಕಾಗಿಲ್ಲ. ನಾನಿಲ್ಲಿ ಯಾವ ಕೋರ್ಸ್ ಮಾಡೋಕ್ಕೂ, ನಿಮಗೇನು ಕೋರ್ಸ್ ಸೆಲ್ ಮಾಡ್ತಾರೆ ಕೆಲವರು, ಕೋರ್ಸ್ ಸೆಲ್ ಮಾಡೋಕ್ಕೂ ಇಲ್ಲ, ಅಥವಾ ಯೂಟ್ಯೂಬಿಂದ ವೀಡಿಯೋಸ್ ಮಾಡಿ ದುಡ್ಡು ಮಾಡಬೇಕಂತನಿಲ್ಲ. ಸೊ ಐ ಥಿಂಕ್ ಪ್ರತಿಯೊಬ್ಬರಿಗೂ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋಸ್. ಸೊ ಮೊದಲನೇ ಕಂಪ್ನಿದು ರೀಸೆಂಟಾಗಿ ಏನು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ಸೊ ಡಿಸೆಂಬರ್ ಎಂಡೆಡ್ ಕ್ವಾರ್ಟರ್ ರಿಸಲ್ಟ್ ನೋಡ್ತಾ ಹೋಗ್ತಂದರೆ 300 crore ಸೇಲನ್ನು ತೋರಿಸಿದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಇದು 275 crores ಇತ್ತು. ಲಾಸ್ಟ್ ಇಯರಲ್ಲಿ ಸೇಮ್ ಕ್ವಾರ್ಟ್ರಲ್ಲಿ 241 ಇತ್ತು. ಸೊ ಅದಕ್ಕಿಂತ ಲಾಸ್ಟ್ ಇಯರ್ ನೋಡಿದ್ರೆ 174 crores ಇತ್ತು. ಸೊ ಇಯರ್ ಟು ಇಯರು, ಏನು ಕ್ವಾರ್ಟರ್ ಟು ಕ್ವಾರ್ಟರು, ಪ್ರತಿಯೊಂದರಲ್ಲೂ ನೋಡಿದ್ರೆ ನೀವು ಸೇಲ್ಸು ಜಂಪ್ ಕಾಣಿಸ್ತಾ ಇದೆ, ಅಂದರೆ ಸೇಲ್ಸ್ ಒಳ್ಳೆ ಇನ್ಕ್ರೀಸ್ ಕಾಣಿಸ್ತಾ ಇದೆ. ಸೊ ಎಕ್ಸ್ಪೆನ್ಸಸ್ಸು ಅದರ ತಕ್ಕಂಗೆ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಆಪ್ರೇಟಿಂಗ್ ಪ್ರಾಫಿಟ್ಟು ತುಂಬ ಇನ್ಕ್ರೀಸ್ ಆಗ್ತಾ ಇದೆ. OPM ಕೂಡ ಚೆನ್ನಾಗಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಈ ಕ್ವಾರ್ಟ್ರಲ್ಲಿ 17 crores ನೆಟ್ ಪ್ರಾಫಿಟ್ಟು, ಅದೇ ಸೇಮ್ ಲಾಸ್ಟ್ ಕ್ವಾರ್ಟ್ರಲ್ಲಿ 9 crore ಇತ್ತು. ಲಾಸ್ಟ್ ಇಯರು 11 crore ಇತ್ತು. ಸೊ 11 crore-ಇಂದ 17 crores ಒಳ್ಳೆಯ ಇಂಪ್ರೂವ್ಮೆಂಟು, 9 crore-ಇಂದ 17 crores. ಸೊ ಇಯರ್ ಟು ಇಯರ್, ಕ್ವಾರ್ಟರ್ ಟು ಕ್ವಾರ್ಟರ್ ಎರಡೂ ಇಂಪ್ರೂವ್ಮೆಂಟ್
ಇಂಪ್ರೂವ್ಮೆಂಟ್ ಇದೆ. ಅದರ ಲಾಸ್ಟ್ ಇಯರ್ ಇದು ಮಾಡಿದ್ರು 7 ಕ್ರೋರ್ಸ್ ಇತ್ತು. ಸೊ ಅಲ್ಲಿ ನೋಡಿದ್ರೆ ಒಂದು ಹತ್ರ 10 ಕ್ರೋರ್ ಇದೆ, ಸೊ 11 ಮತ್ತು 15 ಕ್ರೋರ್ ಹೋಗಿದೆ, ಮತ್ತು 10 ಕ್ರೋರ್ ಬಂದಿದೆ. ಸೊ ಪ್ರಾಫಿಟ್ಟು ವೇರಿಯೇಷನ್ ಇದೆ, ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ. ಸೊ ನೀವು ಪ್ರತಿಯೊಂದು ಆಮೇಲೆ ನಾನು ಯಾವುದೇ ಒಂದು ಕಂಪ್ನಿಯ ಕ್ವಾರ್ಟರ್ ರಿಸಲ್ಟ್ ಮೇಲೆ ಮಾತ್ರ ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಯಾಕಂದರೆ ಬರೀ ನೋಡಿರಿ ಈ ಥರ 15 ಇದೆ, 10 ಇದೆ, ಆಮೇಲೆ 17 ಬಂತು. ಸೊ ನೀವೇನು ಮಾಡಿಬಿಡ್ತೀರಿ, 15ಇಂದ 10 ಆಯಿತು, ಪ್ರಾಫಿಟ್ ಕಡಿಮೆ ಆಗ್ಬಿಡ್ತಿದ್ದು ಅಂತೇಳ್ಬಿಟ್ಟು ನೀವು ಅದನ್ನು ಸ್ವಲ್ಪ ಆ ಟೈಮಲ್ಲಿ ಕರೆಕ್ಷನ್ ಆಗುತ್ತೆ, ಆವಾಗ ಸೆಲ್ ಮಾಡಿಬಿಡ್ತೀರಾ. ಮತ್ತು ಅದು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ, 30 ರುಪೀಸ್ ಇರುತ್ತೆ ಅಂದ್ಕೊಳ್ಳಿ, 30 ರುಪೀಸ್ ಇರುತ್ತೆ. ನೀವು ಪ್ರಾಫಿಟ್ ಇಲ್ಲಿದು ಈ ಎಕ್ಸಾಂಪಲ್ ಕೊಡೋದಾಯ್ತು ಅಂದರೆ 15 ಕ್ರೋರಿಂದ 10 ಕ್ರೋರ್ ಆಯ್ತು ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಸ್ವಲ್ಪ ಒಂದು ಕ್ವಾರ್ಟರ್ಸುವರೆ ಇದೆ, ಕರೆಕ್ಷನ್ಸ್ ಇದ್ದೇ ಇರುತ್ತೆ, 25 ರುಪೀಸಿಗೆ ಬಂದುಬಿಡುತ್ತೆ. ಸೊ ನೀವೇನು ಮಾಡಿರ್ತೀರ, ನೀವು 28 ರುಪೀಸಲ್ಲೋ ಎಂಟ್ರಿ ಆಗಿರ್ತೀರ ಅಂದ್ಕೊಳ್ಳಿ. ಸೊ 25 ಬಂದುಬಿಡುತ್ತೆ. ಸೊ ಇದನ್ನು ಬೀಳುತ್ತಪ್ಪ, ಯಾಕೆ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಇನ್ನೂ ಬೀಳುತ್ತೆ ಅಂತೇಳಿ ನೀವೇನು ಮಾಡ್ತೀರಾ, ಇದನ್ನ ಸೆಲ್ ಮಾಡಿಬಿಡ್ತೀರಾ. ಇದು 25ಇಂದ 23, 22 ಬರುತ್ತೆ. ಅವಾಗ ನೀವೇನು ಅನ್ಕೊಂತೀರ, ಅಪ್ಪ ಸದ್ಯ ₹2 ಲಾಸಲ್ಲಿ ನಾನು ಸೆಲ್ ಮಾಡಿದೆ, ಇಲ್ಲಾಂದರೆ ₹20 ಬಂದುಬಿಡ್ತಿತ್ತು, ಬಚಾವಾದೆ, ಓಕೆ ನೋ ಪ್ರಾಬ್ಲಮ್, ಇದು ಸ್ಟಾಕ್ ಮಾರ್ಕೆಟು ಭಾರಿ ಡೇಂಜರ್ ಇದು, ಹಾಗೆ ಹೀಗೆ ಅಂತೇಳಿ ಅನ್ಕೋತೀರ. ಇಲ್ಲ ಕೆಲವರು ಆಲ್ರೆಡಿ ಎಕ್ಸ್ಪೆನ್ಸ್ ಇರೋದು ಅದನ್ನು ಬಿಟ್ಟು ಮತ್ತೆ ಅಲ್ಲಿ ಪ್ರಿನ್ಸಿಪಲ್ ಲಾಸ್ ಆಗಿದೆ, ನಿಮ್ಮದೊಂದಿಷ್ಟು ಪ್ರಿನ್ಸಿಪಲ್ ಅಮೌಂಟ್ ಲಾಸ್ ಆಗಿದೆ, ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಲಾಸ್ ಆಗಿದೆ, ಅಲ್ಲಿಂದ ಮತ್ತೆ ಇನ್ನೊಂದು ಯಾವುದೋ ಕಂಪ್ನಿಗೆ ಹೋಗ್ತೀರಾ. ಸೊ ಆಮೇಲೆ ಏನಾಗುತ್ತೆ ಹೇಳದ್ನಲ್ಲ, ಇಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ 10 ಕ್ರೋರಿಂದ 9 ಕ್ರೋರ್ ಬಂತು. ಸೊ ಅಲ್ಲೇ ಕನ್ಸಲ್ಟೇಷನ್, ಸೊ 20ರಿಂದ 24 ರೂಪಾಯಿನಲ್ಲಿ ಓಡಾಡ್ತಾ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನೋಡಿ ಇದ್ದಕ್ಕಿದ್ದಂಗೆ 17 ಕ್ರೋರ್ ಬರುತ್ತೆ. 17 ಕ್ರೋರ್ ಬಂದ ತಕ್ಷಣ ಹೆಂಗೆ ಸ್ಪೈಕ್ ಆಗುತ್ತಪ್ಪ ಅಂತಂದರೆ ₹35 ತನಕ ಹೋಗುತ್ತೆ. ಸೊ ನೀವೆಷ್ಟು, ₹28. ಸ್ವಲ್ಪ ಪೇಷನ್ಸ್ ಹಿಡಿದಿದ್ರೆ ಇವತ್ತು ₹35. ಇದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಅನುಭವಿಸ್ತಿರ್ತಾರೆ. ನಾನು ಸೆಲ್ ಮಾಡಿಬಿಡ್ತೀನಿ, ಸೆಲ್ ಮಾಡಿದ್ಮೇಲೆ ಓಡ್ತವೆ ಅಂತಿರ್ತಾರೆ. ಹಾಗಾಗಿ ಪೇಷನ್ಸ್ ಭಾಳ ಇಂಪಾರ್ಟೆಂಟು. ಜೊತೆಗೆ ನೀವು ಆಯ್ಕೆ ಮಾಡಿರ್ತಕ್ಕಂಥ ಕಂಪ್ನಿ ಹೇಗಿದೆ, ಸೊ 1 ಕ್ವಾರ್ಟ್ರು 1 ಇಯರ್ ರಿಸಲ್ಟ್ ಮೇಲೆ ಡಿಸೈಡ್ ಮಾಡಿಬಿಡಿ. ಕಂಪ್ನಿ ಚೆನ್ನಾಗಿದ್ದರೆ ಪೇಷನ್ಸಿಂದ ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ. ಸ್ವಲ್ಪ ನಿಮ್ಗೆ ಅದು ಕಂಪ್ನಿ ಮೇಲೆ ತುಂಬ ಬಿಲೀಫ್ ಇದ್ದರೆ ಅದು ಏನಾದರೂ ಬಿದ್ದಾಗ ಅಥವಾ ಕರೆಕ್ಷನ್ ಆದಾಗ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ. ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಮಾಡಿದ್ರೆ ಒಳ್ಳೆ ದುಡ್ಡನ್ನು ಮಾಡ್ಬೋದು. ಸೊ ಇಯರ್ಲಿ ಸೇಲ್ಸು ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಸೊ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾಯಿದ್ದಾರೆ ನೋಡಿ. ಒಂದು 25 ರುಪೀಸ್ ಕಂಪ್ನಿ ಈ ಥರ 10% ಡಿವಿಡೆಂಡ್ ಪೇಔಟ್ ಮಾಡ್ತೀರಂದರೆ ಮುಂದಿನ ನಿಮ್ಮ ತುಂಬ ಫ್ಯೂಚರ್ ಪ್ಲಾನಿಂಗ್ ಇದ್ದರೆ ಒಳ್ಳೆಯ ಸ್ಟಾಕ್ ಅಂತ ನಾನು ಅನ್ಕೋತೀನಿ. ಸೊ ಇದು ಕಂಪ್ನಿಯನ್ನು ನೋಡಿ, ಸಲಾಸರ್ ಟೆಕ್ನೋ ಇಂಜಿನಿಯರಿಂಗ್ ಅಂತೇಳಿ ಈಸ್ ಎಸ್ಟಾಬ್ಲಿಷ್ಡ್ ಇನ್ 2006. ಎ ಟವರ್ ಮ್ಯಾನುಫ್ಯಾಕ್ಚರರ್ ಸಲಾಸರ್ ಇಂಜಿನಿಯರಿಂಗ್ ಲಿಮಿಟೆಡ್ ಆಸ್ ಎಮರ್ಜ್ಡ್ ಆಸ್ ಅ ಫಾಸ್ಟ್ ಗ್ರೋಯಿಂಗ್ ಸ್ಟೀಲ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ EPC ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಪ್ರೊವೈಡಿಂಗ್ ಸರ್ವಿಸಸ್ ಅಕ್ರಾಸ್ ಟೆಲಿಕಾಮ್, ಎನರ್ಜಿ ಆ್ಯಂಡ್ ರೈಲ್ವೆ ಸೆಕ್ಟರ್. ನೋಡ್ರಿ ಇವ್ರದ್ದು ಸೆಕ್ಟರ್ ಏನಿದೆಯಲ್ಲ, ಟೆಲಿಕಾಮು, ಎನರ್ಜಿ, ರೈಲ್ವೆ ಸೆಕ್ಟ್ರು ಎಲ್ಲ ಇದು ಬೇಸಿಕ್ ಕಮ್ಯುನಿಟಿ ಬಿಸ್ನೆಸ್ ಇರ್ತಕ್ಕಂಥದ್ದು. ಎಸ್ಪೆಷಲಿ ಎನರ್ಜಿ ಆ್ಯಂಡ್ ರೈಲ್ವೇಸ್ ಇನ್ನೊಂದು 3 to 5 ಇಯರ್ಸಿಗೆ ಬೂಮ್ ಸೆಕ್ಟ್ರ್. ಸೊ ಹಾಗಾಗಿ ಒಂದು ಒಳ್ಳೆಯ ಸೆಕ್ಟ್ರಲ್ಲಿ ಕೂಡ ಇದೆ. ಸೊ ಈಗ ಯಾರೋ ಹೆಸರು ಹೇಳ್ತಿಲ್ಲ ಅನ್ನಲ್ಲ, ಹೇಳ್ತಾ ಇದ್ದೀನಿ ನೋಡಿರಿ, ಸಲಾಸರ್ ಟೆಕ್ನೋ ಇಂಜಿನಿಯರಿಂಗ್ ಅಂತೇಳಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. ಮತ್ತು ಜೊತೆಗೆ ಈಗ ಕೆಳಗಡೆ ಇದಕ್ಕೆ ಈ ಥರ ಹಾಕ್ತೀನಿ ಕೂಡ. ಸೊ ಈಗ ಅರೌಂಡ್ ಇದು 25 ರುಪೀಸಲ್ಲಿ ಟ್ರೇಡ್ ಮಾಡ್ತಾಯಿದೆ. ಸೊ ಒಂದು ಒಳ್ಳೆಯ ಸ್ಟಾಕು. ಇದ್ರದ್ದು ಒಂದು ಬೇಕಿದ್ರೆ ನೀವು ಡಿಟೇಲ್ ಅನಾಲಿಸಿಸ್, ಅಂದರೆ ಇದು ಏನೇನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಇದರ ಕ್ಲೈಂಟ್ಸ್ ಯಾರಿದ್ದಾರೆ, ಪೂರ್ತಿ ಒಂದು ಡೀಟೇಲ್ ಅನಾಲಿಸಿಸ್ ಬೇಕು ಅಂತಂದರೆ ಕಮೆಂಟ್ಸ್ ಹಾಕಿ. ಖಂಡಿತವಾಗಿ ಒಂದು ಸಲಾಸರ್ ಟೆಕ್ನೋ ಇಂಜಿನಿಯರಿಂಗ್ ಬಗ್ಗೆನೇ ಒಂದು ಸ್ಪೆಷಲ್ ವೀಡಿಯೋ ಕೂಡ ಮಾಡೋಣ. ಸೊ ಜಾಸ್ತಿ ಕಮೆಂಟ್ ಬಂದರೆ ಐ ವಿಲ್ ಡೂ ಇಟ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪ್. ಸೆಕೆಂಡ್ ಕಂಪ್ನಿದು ಕ್ವಾರ್ಟರ್ ರಿಸಲ್ಟ್ಸ್ ನೋಡೋದಾಯಿತು ಅಂತಂದರೆ ಡಿಸೆಂಬರ್ಲಿ 57 ಕ್ರೋರ್ಸ್ ಸೇಲ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ 40 ಕ್ರೋರ್ಸ್ ಇತ್ತು, ಲಾಸ್ಟ್ ಇಯರ್ 52 ಕ್ರೋರ್ ಇತ್ತು. ಸೊ 52 ಕ್ರೋರಿಂದ 56 ಕ್ರೋರ್ಸು, 40 to 57 ಕ್ರೋರ್ಸ್. ಸೊ ಕ್ವಾರ್ಟರ್ ಟು ಕ್ವಾರ್ಟರ್, ಇಯರ್ ಟು ಇಯರು, ಸೊ ಎರಡರಲ್ಲೂ ಕೂಡ ಸೇಲ್ಸು ಇನ್ಕ್ರೀಸ್ ಇದೆ. ಸೊ ನೀವು ಇಲ್ಲೆಲ್ಲ ನೋಡ್ತಾ ಹೋಯ್ತಂದ್ರೆ ಅಬ್ಸರ್ವ್ ಮಾಡಿದ್ರೆ, ಸೊ ಪೂರ್ತಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹೈಯೆಸ್ಟ್ ಸೇಲ್ಸ್ ಕೊಟ್ಟಿರೋದು ಇದು. ಸೊ ಇದ್ರದ್ದು ಅಂದರೆ ಲೈಕ್ ಲಾಸ್ಟ್ 1-2 ಇಯರಲ್ಲಿ ಹೈಯೆಸ್ಟ್ ಸೇಲ್ಸ್ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ತಂದ್ರೆ ಆಪ್ರೇಟಿಂಗ್ ಪ್ರಾಫಿಟ್ ಏನು ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಅಂದರೆ ನೆಟ್ ಪ್ರಾಫಿಟ್ ನೋಡಿದ್ರೆ ನೀವು, ಸೊ 5 ಕ್ರೋರು ಈ ಥರ 6 ಕ್ರೋರ್. ಈ ಇಯರಲ್ಲಿ 2.52 ಕ್ರೋರ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ 2.35 ಇತ್ತು, ಅಂದರೆ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಬಟ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ನೀವು 4.71ಇಂದ ಸೊ ಕಡಿಮೆ ಇದೆ. ಸೊ ಹತ್ತತ್ರ 5 ಕ್ರೋರ್ಸ್ ಅಂದರೆ ಒಂದು 60% ಅನ್ಕೋತೀನಿ ನಾನು, ತುಂಬ ಕಡಿಮೆ ಆಗಿದೆ ಪ್ರಾಫಿಟ್ಟು. ಬಟ್ ಸೇಲ್ಸ್ ಗ್ರೋತು ಚೆನ್ನಾಗಿದೆ.
ಸೊ ಇದನ್ನು ನಾನು ಯಾಕೆ ಈ ಸ್ಟಾಕ್ ಕವರ್ ಮಾಡ್ತೀನಿ ಅಂದರೆ ಇದ್ರ ನೇಮ್ ಬಂದ್ಬಿಟ್ಟು ಆ್ಯಡ್ ಶಾಪ್ ಈ ರಿಟೇಲ್ ಅಂತೇಳಿ. ಸೊ ಒಬ್ಬರು ನನಗೆ ಇದನ್ನು ಏನೋ ಕಳಿಸಿದ್ದಾರೆ, ಒಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಅವ್ರದ್ದು ಏನಪ್ಪ ಅಂತಂದರೆ 60% ಲಾಸಲ್ಲಿದೆ. ಇಲ್ಲಿ ಈಗ ಹಾಕಿರ್ತೀನಿ, ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಅವ್ರದ್ದು 60% ಲಾಸಲ್ಲಿದೆ. ಆ್ಯಡ್ ಶಾಪ್ ಈ ರಿಟೇಲ್ ಏನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಟ್ರೇಡ್ಸ್, ಹರ್ಬಲ್, ಆಯುರ್ವೇದಿಕ್ ಆ್ಯಂಡ್ ಆಗ್ರೋ ಕಮೋಡಿಟೀಸು. ಬಟ್ ಸ್ಟಿಲ್ ಅವರು ಹೋಲ್ಡ್ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ ಕಂಪ್ನಿ ಚೆನ್ನಾಗಿದೆ, ಬಟ್ ಸಮ್ ಗ್ರೋತ್ ಇದು ಕೂಡ ಇದರಲ್ಲಿ ನಡೀತೈತೆ ಅನಿಸುತ್ತೆ. ಸೊ ಇದನ್ನು ಬೇಕಿದ್ರೆ ನಾನು ನಿಮಗೆ ಪರ್ಸ್ನಲಾಗಿ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಸೊ ಇಲ್ಲಿ ಬೇರೆ ಯಾರಿಗಾದರೂ ಈ ಕಂಪ್ನಿಯ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ನೀವು ನನಗೆ ಕಮೆಂಟ್ಸ್ ಮಾಡಿ. ಭಾಳ ಕಮೆಂಟ್ ಬಂದರೆ ಈ ಕಂಪ್ನಿ ಹೆಂಗೆ ಆಗ್ಬೋದು, ಏನಾಗ್ಬೋದು, ಫ್ಯೂಚರ್ ಏನಾಗ್ಬೋದು, ಯಾವ ಥರ ಇದು ನೆಕ್ಸ್ಟ್, ಮತ್ತು ಇದೇನು ಮುಂಚೆ ಹೆಂಗೆ ರಾಕೆಟ್ ಥರ ಹೋಗಿತ್ತಲ್ಲ, ಈಗೇನು ಕರೆಕ್ಷನ್ ಆಗಿದೆಯಾ, ಮತ್ತು ರಾಕೆಟ್ ಥರ ಹೋಗ್ಬೋದಾ, ಎಲ್ಲ ಬೇಕಿದ್ರೆ ಅನಲೈಸ್ ಮಾಡೋಣಂತೆ. ಸೊ ಬನ್ನಿ ನೆಕ್ಸ್ಟ್ ಕಂಪ್ನಿ ಮಾಡೋಣ. ಇದು ಮೂರನೇ ಕಂಪ್ನಿ, ಇದ್ರದ್ದು ಒಂದು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ ನೋಡೋಣ. ಸೊ ಇನ್ನೊಂದಿಷ್ಟು ಅಪ್ಡೇಟ್ಸ್ ಇದ್ವು, ಮತ್ತು ಒಂದಷ್ಟು ಬೇರೆ ಒಂದು ಏನೋ ಡೀಟೇಲ್ಸ್ ಹೇಳೋದಿತ್ತು. ಬಟ್ ಈಗಾಗಲೇ ವೀಡಿಯೋ ತುಂಬ ಲೆಂತಿ ಆಗಿದೆ ಅನ್ಕೋತೀನಿ. ಆಮೇಲೆ ಏನಪ್ಪ ಏನು ಕೊಯ್ತಾ ಇದ್ದಾನೆ ಅನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಜಸ್ಟ್ ಇನ್ನೊಂದು 3 ಕಂಪ್ನಿ ಬರೀ ಓವರು ಹೇಳ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅವನ್ನ ಡೀಟೇಲಾಗಿ ಬೇಕಿದ್ರೆ ಕವರ್ ಮಾಡೋಣಂತೆ. ಸೊ ಇದು 200 crore ಡಿಸೆಂಬರ್ ಎಂಡ್ ಕೊಟ್ಟಿದೆ. ಸೊ ಸೇಲ್ಸ್ 122 ಇತ್ತು ಲಾಸ್ಟ್ ಕ್ವಾರ್ಟ್ರಲ್ಲಿ, ಲಾಸ್ಟ್ ಇಯರಲ್ಲಿ 58, ಸೊ 19. ಸೂಪರ್ಬಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇದು ಕ್ವಾರ್ಟರ್ ಟು ಕ್ವಾರ್ಟರ್ ಸೇಲ್ಸು. ಸೊ ಪ್ರಾಫಿಟ್ ಅಷ್ಟೇ, ನೆಟ್ ಪ್ರಾಫಿಟು ನೀವು ನೋಡ್ತಾ ಹೋಯ್ತು ಅಂತಂದರೆ ಸೊ ಮಂತ್ ಒಂದು 3 ಇಯರ್ಸಲ್ಲಿ ಲಾಸ್ ಇದ್ದಂಥದ್ದು. ಸೊ ಆಮೇಲೆ 10, 13, 6, 13 ಲಾಸ್ಟ್ ಕ್ವಾರ್ಟ್ರಲ್ಲಿ 27 crores. ಅದರ ಈ ಕ್ವಾರ್ಟ್ರಲ್ಲಿ 27 crores, ಲಾಸ್ಟ್ ಕ್ವಾರ್ಟ್ರಲ್ಲಿ 19 crores, ಲಾಸ್ಟ್ ಇಯರಲ್ಲಿ 13 crores. ಸೊ ನೀವು ಕ್ವಾರ್ಟರ್ ಟು ಕ್ವಾರ್ಟರ್, ಇಯರ್ ಟು ಇಯರು ಒಳ್ಳೆಯ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದೆ. ಸೊ ಸೇಲ್ಸ್ ಇಂಪ್ರೂವ್ಮೆಂಟ್ ಇದೆ, ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದೆ. ಓವರಾಲ್ ಆಗಿ ಒಂದು ಕ್ವಾರ್ಟರ್ನ ಒಳ್ಳೆಯ ರಿಸಲ್ಟ್ ಇದು. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಲಾರ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇಳಿ. ಸೊ ಅರೌಂಡ್ 50-55 ರೂಪೀಸಲ್ಲಿ ಟ್ರೇಡಿಂಗ್ ಮಾಡ್ತಾ ಇದೆ. ಇದು 1974 ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಸ್ಟೀಲ್ಸ್ ಈಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ದ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಕಮಿಷನಿಂಗ್ ಆಫ್ ಹೆವಿ ಇಕ್ವಿಪ್ಮೆಂಟ್, ಮೆಷಿನರಿ ಆ್ಯಂಡ್ ಸಿಸ್ಟಮ್ಸ್ ಫಾರ್ ದ ಹೈಡ್ರೋಕಾರ್ಬನ್ ಸೆಕ್ಟರ್, ಆಯಿಲ್ ಆ್ಯಂಡ್ ಗ್ಯಾಸ್, ಸ್ಟೀಲ್ ಪ್ಲಾಂಟ್ಸ್, ಪವರ್ ಪ್ಲಾಂಟ್ಸ್, ನ್ಯೂಕ್ಲಿಯರ್ ಪ್ಲಾಂಟ್ ಪ್ಲಸ್ ಟರ್ಕಿ ಪ್ರಾಜೆಕ್ಟ್ಸ್. ಸೊ ಇದನ್ನು ನೀವು ರಾಡಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಬೇಕಂದರೆ ನೆಕ್ಸ್ಟ್ ಬೇಕಿದ್ರೆ ಲಾರ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ರೆ ಕವರ್ ಮಾಡ್ತೀನಿ. 4 ಕಂಪ್ನಿಯ ಕ್ವಾರ್ಟರ್ ರಿಸಲ್ಟ್ಸ್ ನೋಡೋದಾಯ್ತು ಅಂದರೆ ಡಿಸೆಂಬರಲ್ಲಿ 176 crores. ಸೊ ಲಾಸ್ಟ್ ಕ್ವಾರ್ಟರ್ 107 crore, ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ 95 crores. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ನು ಇನ್ಕ್ರೀಸ್ ಇದೆ, ಇಯರ್ ಟು ಇಯರ್ ಕೂಡ ತುಂಬ ಒಳ್ಳೆ ಇನ್ಕ್ರೀಸ್ ಇದೆ. ಸೇಲ್ಸಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ಇಂಪ್ರೂವ್ ಇದೆ. ಸೊ ನೆಟ್ ಪ್ರಾಫಿಟ್ ನೋಡೋದಾಯ್ತು ಅಂತಂದರೆ OPM ಕೂಡ ಚೆನ್ನಾಗಿದೆ, ಮೇಂಟೆನೆನ್ಸ್. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಈ ಕ್ವಾರ್ಟ್ರಲ್ಲಿ 16 crores ನೆಟ್ ಪ್ರಾಫಿಟನ್ನು ಕೊಟ್ಟಿದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ 9 crore ಇತ್ತು, ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟ್ರಲ್ಲಿ 11 crores ಇತ್ತು. ಸೊ 11 crores to 16 crore, 9 to 16 crore. ಸೊ ಕ್ವಾರ್ಟರ್ ಟು ಕ್ವಾರ್ಟರ್, ಇಯರ್ ಟು ಇಯರ್ ಎರಡರಲ್ಲೂ ಕೂಡ ನೀವು ಏನು ಸೇಲ್ಸು ಮತ್ತು ಪ್ರಾಫಿಟ್ ಎರಡರಲ್ಲೂ ಇನ್ಕ್ರೀಸ್ ಇದೆ. ಸೊ ಮೇಲ್ನೋಟಕ್ಕೆ ಜಸ್ಟ್ ಆ್ಯಸ್ ಪರ್ ಕ್ವಾರ್ಟರ್ ರಿಸಲ್ಟ್ಸು ಒಂದೊಳ್ಳೆ ರಿಸಲ್ಟ್ಸನ್ನು ಕೊಟ್ಟಿದೆ. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ರಾಧಿಕಾ ಜ್ಯುವೆಲ್ ಟೆಕ್ ಅಂತೇಳಿ. ಸೊ ಇನ್ಕಾರ್ಪೊರೇಟ್ 2016. ಸೊ ಒಂದು 8 ವರ್ಷದ ಕಂಪ್ನಿ ಅಂದ್ಕೊಳ್ಳಿ. ರಾಧಿಕಾ ಜ್ಯುವೆಲ್ ಟೆಕ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಟ್ರೇಡಿಂಗ್ ಆಫ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲರಿ ಆ್ಯಂಡ್ ಆರ್ನಮೆಂಟ್ಸ್. ಸೊ ರಾಧಿಕಾ ಜ್ಯುವೆಲ್ ಟೆಕ್ ಅಂದರೆ ಹೆಸರಲ್ಲಿ ಹೇಳ್ತಾ ಇದೆ, ಇದು ಜ್ಯುವೆಲ್ರಿಗೆ ಸಂಬಂಧಪಟ್ಟಂಥ ಒಂದು ಕಂಪ್ನಿ. ಈ ಕ್ವಾರ್ಟರ್ದು ಮೇಲ್ನೋಟಕ್ಕೆ ಈ ಕ್ವಾರ್ಟರ್ ರಿಸಲ್ಟ್ಸು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಇದನ್ನು ಸ್ಟಾಕನ್ನು ಇಟ್ಕೊಳ್ಳಿ, ಇದನ್ನು ತುಂಬ ಸ್ಟಡಿ ಮಾಡಿ. ಸೊ ಬೇಕಿದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದರಿಂದ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡುವ. ಇವತ್ತಿನ ವಿಡಿಯೋದ ಕೊನೆಯ ಕಂಪ್ನಿ ಸಿಗಾಚಿ ಇಂಡಸ್ಟ್ರೀಸ್. ಸಿಗಾಚಿ ಇಂಡಸ್ಟ್ರೀಸ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಮೈಕ್ರೋ ಕ್ರಿಸ್ಟಲೈನ್ ಸೆಲ್ಯುಲೋಸ್ ವರ್ಲ್ಡ್ ವೈಡ್ ಅಂಡ್ ಹ್ಯಾಸ್ 3 ಮಲ್ಟಿ ಲೊಕೇಶನಲ್ ಫೆಸಿಲಿಟೀಸ್ ಇನ್ ತೆಲಂಗಾಣ, ಗುಜರಾತ್. ಸೊ ಇದ್ರದ್ದು ಒಂದಷ್ಟು ಅಪ್ಡೇಟ್ಸ್ ಬಂದಿತ್ತು, ಅಪ್ಡೇಟ್ಸನ್ನು ನಾನು ಕೊಡೋಣ ಅಂದ್ಕೊಂಡಿದ್ದೆ. ಬಟ್ ಈಗ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದರ ಅಪ್ಡೇಟ್ಸನ್ನು ಕೊಡ್ತೀನಿ. ಇದನ್ನು ನಾವು ಆಲ್ರೆಡಿ ಒಂದು ವೀಡಿಯೋನಲ್ಲಿ ಕವರ್ ಕೂಡ ಮಾಡಿದ್ದೀವಿ. ಇದರದ್ದು ಒಂದು ಅನಾಲಿಸಿಸನ್ನು, ಓವರ್ ವ್ಯೂ ಅನಾಲಿಸಿಸನ್ನು ಮಾಡಿದ್ದೀವಿ. ಸೊ ಲಾಸ್ಟ್ ಕೆಲವು ಐ ಥಿಂಕ್ 3-4 ವೀಡಿಯೋಸ್ ಹಿಂದೆ ಒಂದು ವೀಡಿಯೋದಲ್ಲಿ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಿಗಾಚಿ ಇಂಡಸ್ಟ್ರೀಸ್ ಬಗ್ಗೆ ಒಂದು ಡೀಟೇಲ್ ಅನಾಲಿಸಿಸ್ ವೀಡಿಯೋ ಇದೆ, ಅದನ್ನು ನೀವು ಚೆಕ್ ಮಾಡಿ. ಸೊ ಆ ವಿಡಿಯೋವನ್ನು ನೋಡಿ, ಮತ್ತು ನೆಕ್ಸ್ಟ್ ಮುಂದಿನ ಅಪ್ಡೇಟ್ಸ್ಗಳನ್ನು, ಈ ಕಂಪ್ನಿಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಅಂತೆ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.